ಕರ್ನಾಟಕ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಂಡಾಧಿಕಾರಿಗಳು ಮಾನ್ಯ ತಹಸೀಲ್ದಾರರಾದಂತಹ ಶ್ರೀ ನಾಗಯ್ಯ ಹಿರೇಮಠ ಅವರಲ್ಲಿಯೂ, ವೇದಿಕೆ ಮೇಲೆ ಆಸೀನರಾದಂತಹ ಪುರಸಭೆಯ ಅಧ್ಯಕ್ಷರು ಸಹೋದರಿ ಶ್ರೀಮತಿ ಅನ್ನಪೂರ್ಣ ನಾಗಪ್ಪ ಕಲ್ಲಕ್ಕ ಅವರಲ್ಲಿಯೂ ಮತ್ತು ಉಪಾಧ್ಯಕ್ಷರು ಅತಿಯಾ ನಜೀಮುದ್ದೀನ್ ಅವರಲ್ಲಿಯೂ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಲ್ಲಿಯೂ ಮನೋಜ್ ಕುಮಾರ್ ಗುರಿಕಾರ್ ಅವರಲ್ಲಿಯೂ, ಮೊಹಮ್ಮದ್ ಅಕ್ರಮ್ ಪಾಷಾ ಅವರಲ್ಲಿಯೂ, ಶಶಿಧರ್ ಬಿರಾದರ್ ಸರ್ ಅವರಲ್ಲಿಯೂ, ಕನ್ನಡದ ಎಲ್ಲ ಮನುಷ್ಯಗಳಿಗೆ, ಮಾಧ್ಯಮದ ಮಿತ್ರರೇ, ಈಗ ತಾನೇ ಸನ್ಮಾನಗೊಂಡಂತ ನ್ಯಾಯವಾದಿಗಳು, ಬಿಜಾಪುರದ ನ್ಯಾಯವಾದಿಗಳು, ನಮ್ಮ ನೆಲದವರಾದಂತ ಮಲ್ಲಿಕಾರ್ಜುನ್ ಬಂಗಿಮಠ ಅವರಲ್ಲಿಯೂ ಮತ್ತು ಸಂಗಣ್ಣ ಅಲ್ದಿ ಅವರಲ್ಲಿಯೂ ಮತ್ತು ಭಾಗವಹಿಸಿದಂತ ಎಲ್ಲ ಸನ್ಮಾನಿತ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಇವತ್ತು ನಾನು ಬರಲಿಕ್ಕೆ ಕಾರಣೀಭೂತರಾದಂತ ಮತ್ತು ಸನ್ಮಾನಿತರ ಲಿಸ್ಟ್ ಅನ್ನು ಸಹಿತ ಅವರೇ ಆಯ್ಕೆ ಮಾಡಿದಂತ ನಮ್ಮ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹೋದರ ಕಾಶಿನಾಥ್ ಗುತ್ತೇರ ಅವರು, ಪತ್ರಕರ್ತರು, ನಾಗಾಭಿಗಾಡಿನ ಪತ್ರಕರ್ತರು. ಹೀಗಾಗಿ ಎಲ್ಲರನ್ನ ನೆನೆಸಿಕೊಂಡು ಪ್ರಿನ್ಸಿಪಾಲ್ ವೇದಿಕೆ ಮೇಲೆ ಸುದೀರ್ಘವಾಗಿ ಕಾರ್ಯಕ್ರಮ ನಡೆದು ಬಂದಿದೆ. ನಮ್ಮ ಸಾಳುಕ್ಯ ಅವರು ಇದ್ದಾರೆ. ಎಲ್ಲರೂ ವೇದಿಕೆ ಮೇಲೆ ಇದ್ದಂತವ್ರು, ಮುಂದೆ ಕುಂತಂತವ್ರು ಯಾರು ಅನ್ಯತಾ ಭಾವಿಸಬೇಡಿ. ಸಮಯ ಆಗಿರುವುದರಿಂದ ನಿಮ್ಮ ಸಮಯವನ್ನು ನಾನು ಹೆಚ್ಚಿಗೆ ತೆಗೆದುಕೊಳ್ಳುವುದಿಲ್ಲ. ನಾನು ಕಾಶಿನಾಥ್ ಅವರು 2-3 ದಿವಸದ ಹಿಂದೆ ಫೋನ್ ಮಾಡಿದ್ರು. ನಾಗೇಮಠ ಸರ್ ಅವರು ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ, ದಯವಿಟ್ಟು ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಚಿತ್ತಾಪುರ ಬೇರೆ ಅಲ್ಲ, ಸೇಡಂ ಏನು ಬೇರೆ ಅಲ್ಲ, ಕಲಬುರಗಿ ಏನು ಬೇರೆ ಅಲ್ಲ, ನಾವೆಲ್ಲ ನಾಗಾವಿ ನಾಡಿನ ಮಕ್ಕಳು, ಕಲ್ಯಾಣ ಕರ್ನಾಟಕದ ಮಕ್ಕಳು. ಆ ನಿಟ್ಟಿನಲ್ಲಿ ತಕ್ಷಣವೇ ಒಪ್ಪಿಕೊಂಡೆ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಮ್ಮ ತಹಸೀಲ್ ಅಲ್ಲಿ ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತ ವತಿಯಿಂದ ಅಲ್ಲಿ ಉಪನ್ಯಾಸ ಮಾಡಿ ಇವತ್ತು ಅಂತಂದ್ರೆ ಕನ್ನಡ ಸೇವೆ. ನಾನು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಿ, ಪರಿಷತ್ ಅಧ್ಯಕ್ಷ ಆಗಿ 23ಕ್ಕೂ ಹೆಚ್ಚು ಪುಸ್ತಕಗಳನ್ನ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬರಿತಾ ನನ್ನದೇ ಆದಂತ ರೋಗ. ನಾವು ಅದರ ಹಿಂದೆ ಬಿದ್ದಿದ್ದೇವೆ ಅಂದ್ರೆ ಕನ್ನಡದ ಹಿಂದೆ ಬಿದ್ದಂತ ವ್ಯಕ್ತಿ. 40 ವರ್ಷಗಳ ಕಾಲ ಒಂದು ಈ ಚಿತ್ತಾಪುರಕ್ಕೆ ಏನಾದ್ರು 1000 ಸಲ ಬಂದು ಹೋಗಿದ್ದೆ. ನಾ ಬೇರೆ ವೈಯಕ್ತಿಕ ಕೆಲಸಕ್ಕಲ್ಲ.